ನನ್ನ ಹೆಸರು ನಿತಿನ್ ಅಂತ ಸರ್. ಕನಕಪುರದಿಂದ ಬಂದಿರೋದು. ನೆನ್ನೆ ಒಂದು ಫಂಕ್ಷನ್ಗೆ ಬಂದಾಗ ನಿಮ್ಮ ವಿಡಿಯೋಸ್ ಮುಂಚೆಯಿಂದ ನಾನು ನೋಡ್ತಿದ್ದೆ. ಬಟ್ ನಾನು ಡೈರೆಕ್ಟ್ ಬಂದೆ ಅಂತ ನಿಮ್ಮ ಡೈರೆಕ್ಟ್ ಆಫೀಸ್ಗೆ ನಿಮಗೆ ಬಂದು ನಿಮ್ಗೆ ಕಾಲ್ ಮಾಡಿದೆ, ನೀವು ಡೈರೆಕ್ಟ್ ಆಫೀಸ್ ಹತ್ರ ಬನ್ನಿ ಅಂತಂದರೆ ಡೈರೆಕ್ಟ್ ಬಂದೆ. ಆಮೇಲೆ ನೀವು ಹಿಂಗೆ ಡೀಟೇಲ್ಸ್ ಎಲ್ಲ ಹೇಳಿದ್ರೆ ಹಿಂಗೆ ಎಷ್ಟು ಮರಿ ಹಿಂಗೆ ಈ ಪ್ರೈಸ್ ಹೆಂಗೆ ಇಷ್ಟು ತಗೋಬೇಕು ಅಂತ ಹೇಳಿದ್ರೆ ಅಲ್ಲಿ ನೋಡಿ ಅಡ್ವಾನ್ಸ್ ಮಾಡಿ 50,000. ಈಗ ಡೈರೆಕ್ಟ್ ಇಲ್ಲಿ ಬಂದು ನೀವು ಮಾಲ್ ತೋರಿಸಿ. ಯಾವಾಗ ಆಗಿದ್ದು ಅಮೌಂಟ್ ಯಾವಾಗ ಕೊಟ್ಟಿದ್ದು? ನಿನ್ನೆ ಮಧ್ಯಾಹ್ನ ಅಮೌಂಟು ನಾವು ಆಫೀಸಿಗೆ ಬಂದು ನಾನು ಸಂಜೆ ಅಮೌಂಟ್ ಹಾಕಿದ್ದು. ಅಲ್ಲಿಂದ ನೀವೇ ಕರ್ಕೊಂಡ್ಬಂದ್ರಿ. 180 ಕಿಲೋಮೀಟರ್ಸ್ ಏನೋ ಇದೆ, ನಿಮ್ಮದೇ 200 ಕಿಲೋಮೀಟರ್ಸ್ ನೀವೇ ಕಾರಲ್ಲಿ ಕರ್ಕೊಬಂದು ಇವಾಗ ಮಾಲ್ ತೋರಿಸಿದ್ದೀರಾ. ನೋಡಿ ಇಲ್ಲಿಂದ ಮಾಲ್ ಹಾಕೊಂಡು ಹೋಗ್ಬೇಕು. ಎಲ್ಲ ಮನಿದನ ತಂದು ಕೊಡ್ಬೇಕು, ಜವಾಬ್ದಾರಿ ನಮ್ಮದೇ ಇರ್ತದೆ. ಟ್ರಾನ್ಸ್ಪೋರ್ಟೇಷನ್ ಮತ್ತು ತೊಗರಿ ಬಟ್ಟೆ ಚೀಲ, 2 ಟ್ರೇ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರೆ. ಮತ್ತೆ ನೋಡಿ ಲಕ್ಕಿ ಗೋಟ್ ಫಾರ್ಮ್ ಏನಿದೆ ಅದನ್ನ ಸರ್ಚ್ ಮಾಡಿ ಅದ್ರ ಕಡೆಯಿಂದ ಬನ್ನಿ. ಬೇಕಂದ್ರೆ ಇದಕ್ಕೆ ನಾನೇ ಗ್ಯಾರಂಟಿ ಕೊಡ್ತೀನಿ. ಬಟ್ ಬೇರೆ ಕಡೆ ಹೋಗಿ ಸುಮ್ಮನೆ ದುಡ್ಡು ಮಾಡ್ಕೊಂಡು ಕನಕಪುರ ಆಜು ಬಾಜು ಅಲ್ಲಿ ಯಾರಿದ್ದಾರೋ ಬೇಕಂದ್ರೆ ನೋಡ್ಬೋದು, ನೋಡ್ಬೋದು. ಬೇಕಾದ್ರೆ ನಮ್ಮ ಹತ್ರನೇ ಮಾಲ್ ಇದೆ, ಬೇಕಾದ್ರೆ ನಮ್ದು ಬಂದು ನೋಡಿ ನೀವು ಎಲ್ಲಿಂದ ತರಿಸ್ಕೊಟ್ರಿ ಅಂತ ನೀವೇ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅವ್ರನ್ನ ನೋಡಿ ನೀವು ತರಿಸ್ಕೋಬೋದು. ಬೇಕಂದ್ರೆ ಬೇರೆ ಕಡೆ ಹೋಗಿ ಮೋಸ ಹೋಗೋದಕ್ಕಿಂತ ಡೈರೆಕ್ಟ್ ಇಲ್ಲೇ ಬಂದು ಇವರೇ ಕರ್ಕೊಬರ್ತಾರೆ. ನೀವು ಗುಲ್ಬರ್ಗ ಬಂದರೆ ಸಾಕು, ಅವ್ರದೇ ವೆಹಿಕಲಲ್ಲಿ ಕರ್ಕೊಬರ್ತಾರೆ, ಮಾಲ್ ತೋರಿಸ್ತಾರೆ. ನಿಮ್ಗೆ ಇಷ್ಟ ಆಯ್ತಾ ತಗೊಳ್ಳಿ, ಇಲ್ಲ ಅಂತಂದರೆ ಬೇಕಂದ್ರೆ ಅವ್ರು ರೀಫಂಡ್ ಮಾಡಿಕೊಡ್ತಾರೆ. ದಯವಿಟ್ಟು ಅದನ್ನ ಬಿಟ್ಟು ಬೇರೆ ಕಡೆ ಹೋಗಿ ಮೋಸ ಹೋಗೋಕೆ ಹೋಗಬೇಡಿ ಮಾತ್ರ ಹೇಳ್ತೀನಿ ನಾನು. ರೈತ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ. ನೋಡಿ ಕಾಣ್ತಾ ಇದೆ ಕನಕಪುರ ತಾಲೂಕಿನ ರೈತರು, ಯುವ ರೈತರು ಅಂತಲೇ ಹೇಳ್ಬೋದು. ಸೊ ಅವ್ರು ಫಂಕ್ಷನ್ಗಂತ ಬಂದಿದ್ರಂತೆ, ನೇರವಾಗಿ ಫಾರ್ಮ್ ಭೇಟಿ ಕೊಟ್ಟು ಅಲ್ಲೇ ಅಡ್ವಾನ್ಸ್ 50,000 ರೂಪಾಯಿ ಕೊಟ್ಟು ಬುಕ್ ಮಾಡಿದಾರಂತೆ. ಸೊ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಫ್ರೀಯಾಗಿ ಕೊಟ್ಟಿದ್ದಾರೆ. ತೊಗರಿ ಒಟ್ಟು, ಟ್ರೇ, A to Z ಎಲ್ಲ 100% ಗ್ಯಾರಂಟಿ ಮೇಕೆಗಳು, ಅಂದರೆ ಅವ್ರ ಮನೆಗೆ ತಲುಪೋವರೆಗೂ ಎಲ್ಲ ಗ್ಯಾರಂಟಿ ಮೇಕೆಗಳು ಕೊಟ್ಟಿದ್ದಾರೆ. ಸೆಕೆಂಡ್ ಪ್ರೆಗ್ನೆನ್ಸಿ ಸ್ವಲ್ಪ ತೊಗೊಂಡಿದ್ದಾರೆ, ಥರ್ಡ್ ಪ್ರೆಗ್ನೆನ್ಸಿ, ಫಸ್ಟ್ ಪ್ರೆಗ್ನೆನ್ಸಿ ಎಲ್ಲ ಮಿಕ್ಸ್ ತೊಗೊಂಡಿದ್ದಾರೆ ಅವರು. ಸೊ ಉಸ್ಮಾನಿಬಾದ್ ಬಂದ್ಬಿಟ್ಟು ಫೇಮಸ್ ಏನಂತಂದರೆ ಎಲ್ಲ ವೆದರ್ಗೆ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರೂ ಎಲ್ಲ ಕಡೆನೂ ಹೊಂದ್ಕೊಡುತ್ತೆ. ಮತ್ತು 3 ಮರಿ ಹಾಕುವಂಥ ಚಾನ್ಸಸ್ 90% ಇರುತ್ತೆ. ಥರ್ಡ್ ಪ್ರೆಗ್ನೆನ್ಸಿ ತೊಗೊಂಡ್ರೆ 90% ಇರುತ್ತೆ. ಸೆಕೆಂಡ್ ಪ್ರೆಗ್ನೆನ್ಸಿ ಇದ್ದರೆ 70%. ಸೊ ಫಸ್ಟ್ ಪ್ರೆಗ್ನೆನ್ಸಿಗೆ ಅಂದರೂ ಸೆಕೆಂಡು 2 ಅಂತೂ ಕೊಡುತ್ತೆ. ಸೊ ಹಂಗಾಗಿ ರೈತರಿಗೆ ತುಂಬ ಅನುಕೂಲ ಅಂತೀನಿ. ಮತ್ತು ನಮ್ಮ ನಾಟಿ ಥರನೇ ಇರುತ್ತೆ. ಅವರೇ ನೋಡಿ ಖುದ್ದಾಗಿ ಏನಂತಂದರೆ ರಾಮನಗರ ಜಿಲ್ಲೆ ರೈತರು ಅವರೇ ಎಲ್ಲನೂ ತೊಗೊಂಡು ಅವರೇ ನೋಡಿ ಚೂಸ್ ಮಾಡ್ತಾ ಇದ್ದಾರೆ. ಬ್ರದರ್ ಅವರು ಎಲ್ಲನೂ ನೇರವಾಗಿ ಬಂದು ಅವ್ರು ನೋಡಿಕೊಂಡು ಅವರೇ ಯಾವ್ಯಾವ ಚೆನ್ನಾಗಿದ್ದಾವೆ ಅವ್ರು ಇಷ್ಟು ಪ್ರಕಾರ ಚೂಸ್ ಮಾಡಿನೇ ತೊಗೊಳ್ತಾ ಇದ್ದಾರೆ. ನಿಮಗೂ ಅಷ್ಟೇ ಯಾವುದೇ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ರೈತರಿಗೆ ಈ ಒಂದು ಉಸ್ಮಾನಿಬಾದ್ ತಳಿ ಸಾಕಾಣಿಕೆ ಅಂದರೆ ಒಂದು ATM ಇದ್ದಂಗೆ. ಈ ಆದಾಯ ಹೆಂಗೆ ನೀವು ಮಾರಾಟ ಮಾಡಿದ್ರೆ ಪ್ರತಿದಿನ ಒಂದೊಂದು ಮಾರಾಟ ಮಾಡಿದ್ರೆ ಪ್ರತಿದಿನ ಆದಾಯ ಇದೆ, ಔಷಧದಿಂದನೂ ಆದಾಯ ಇರುತ್ತೆ. ಆರಾಮಾಗಿ ಕಟಿಂಗ್ ಪ್ರಪೋಸ್ ಮಾಡಿದ್ರೆ ಕಟಿಂಗ್ ಪ್ರಪೋಸು, ಬ್ರೀಡಿಂಗ್